ಇದು ಬೆಂಗಳೂರಿನ ಸೇಫ್ಟಿಯ ವಿಚಾರ. ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾರಗುಂಡನಹಳ್ಳಿಯ ಸಾಕೇತ್ ಲೇಔಟ್ ಎನ್ನುವಂತಹ ಜಾಗದಲ್ಲಿ ಸುಮಾರು 20 ಮನೆಗಳಲ್ಲಿ ಒಂದೇ ಬಾರಿಗೆ ಕಳ್ಳತನಕ್ಕೆ ಯತ್ನ ಮಾಡಿರುವಂತಹ ಪ್ರಕರಣ ನಡೆದಿದೆ. ಇವಾಗ ಪ್ರಸ್ತುತವಾಗಿ ಅದೇ ಜಾಗದಲ್ಲಿದ್ದೇನೆ, ನೀವು ಗಮನಿಸ್ತಾ ಇರಬಹುದು. ಇದು ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾರಗುಂಡನಹಳ್ಳಿಯ ಸಾಕೇತ್ ಲೇಔಟ್. ಒಂದು ದಿನ ರಾತ್ರಿ 3 ಗಂಟೆಯ ವೇಳೆಗೆ ಬರುವಂತಹ ಜನ ಒಟ್ಟಾರೆಯಾಗಿ ಸುಮಾರು 3 ಮನೆಗಳಲ್ಲಿ ಕಳ್ಳತನಕ್ಕೆ ಯತ್ನವನ್ನು ಮಾಡ್ತಾರೆ. ನೇರವಾಗಿ ಆರಾಮಾಗಿ ಕಾರಿನಲ್ಲಿ ಬಂದು ಇಳಿಯುವಂಥವರು ಮನೆಗೆ ನುಗ್ಗಿ ಮನೆಯಲ್ಲಿರುವಂತಹ ಚಿನ್ನಾಭರಣಗಳಾಗಿರ್ಬೋದು, ಹಾಗೆ ಲ್ಯಾಪ್ಟಾಪ್ ಆಗಿರಬಹುದು, ಹಾಗೆ ಹುಂಡಿಗಳಾಗಿರ್ಬೋದು ಎಲ್ಲವನ್ನೂ ಕದಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಕದ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಈಗಾಗಲೇ ಇಲ್ಲಿನ ಸ್ಥಳೀಯರು ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಹಾಗೆ ಇವರ ವಿಶೇಷ ಆರಾಮವಾಗಿ ಕಾರಿನಲ್ಲೇ ಬರುವಂತಹ ಜನರು ನೇರವಾಗಿ ಮನೆಯ ಒಳಗಡೆ ಬರ್ತಾರೆ. ಹಾಗೆ ಬಟ್ಟೆಗಳನ್ನು ಸೇರಿಸಿ ಕಳ್ಳತನ ಮಾಡುವಂಥವರು ಅದೇ ಬಟ್ಟೆಗಳನ್ನು ಧರಿಸಿಕೊಂಡು ಮುಂದಿನ ಮನೆಗಳಲ್ಲೂ ಕೂಡ ಕಳ್ಳತನ ಮಾಡುವಂತಹ ಕೆಲಸವನ್ನು ಕೂಡ ಈ ಕಳ್ಳರು ಮಾಡುವಂಥದ್ದು. ಈ ಜಾಗದಲ್ಲಿ ಸುಮಾರು 3 ಮನೆಗಳಲ್ಲಿ ಕಳ್ಳತನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಪಕ್ಕದ ಏರಿಯಾದಲ್ಲೂ ಕೂಡ ಸುಮಾರು 6-7 ಮನೆಗಳಲ್ಲಿ ಕಳ್ಳತನ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ ಜಾಗಕ್ಕೆ ಎಂಟ್ರಿ ಕೊಟ್ಟಂತಹ ಜನರು ಮೊದಲನೇದಾಗಿ ಒಬ್ಬರ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ. ಅವರ ಮನೆ ಹೆಸರು ರಮ್ಯಾ ಅವರ ಮನೆ. ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಒಳಗಡೆ ಬಂದರು, ಹಾಗೆ ಯಾವ ರೀತಿಯಾಗಿ ಕಳ್ಳತನವನ್ನು ಮಾಡಿದ್ರು ಎನ್ನುವಂಥ ಒಂದು ವಿಚಾರವಾಗಿ. ಮೇಡಮ್ ನಮಸ್ತೆ. ನಿಮ್ಮ ಮನೆಗೆ ಮೊದಲನೇ ಬಾರಿಗೆ ಇಲ್ಲಿಗೆ ಎಂಟ್ರಿ ಕೊಟ್ಟು ಕಳ್ಳತನವನ್ನು ಮಾಡಿದ್ರು ಅಂತ ನೀವು ಹೇಳಿದ್ರಿ. ಏನಾಯಿತು ಮೇಡಮ್, ಹೇಗೆ ಬಂದರು, ಏನಾಯಿತು? ಆ್ಯಕ್ಚುಲಿ ನಾವು ಯಾರೂ ಊರಲ್ಲಿ ಇರಲಿಲ್ಲ. ಅದು ಬಿಕಾಸ್ ಲಾಂಗ್ ವೀಕೆಂಡ್ ಅಲ್ವಾ, ಕ್ರಿಸ್ಮಸ್ ಕಂಟಿನ್ಯೂಡ್ ನ್ಯೂ ಇಯರ್, ಸೊ ಲಾಂಗ್ ವೀಕೆಂಡಿಂದ ಎಲ್ಲರೂ ಊರಿಗೆ ಹೋಗಿದ್ರು. ಮೋಸ್ಟ್ಲಿ ಜಾಸ್ತಿ ಮನೆಗಳು ಇಲ್ಲೆಲ್ಲ ಊರಿಗೆ ಹೋಗಿದ್ದಾರೆ. ಬಟ್ ಆ ಟೈಮಲ್ಲಿ ಅವರು 3 ಗಂಟೆಗೆ ಕಾರಲ್ಲಿ ಬಂದಿದ್ದಾರೆ. ಕಾರಲ್ಲಿ ಬಂದು ಮನೆ ಮುಂದೆ ನಿಲ್ಲಿಸಿ ಮತ್ತು ಒಳಗೆ ಲಾಕ್ ಹೊಡೆದು ಮತ್ತು ಡೋರ್ ಹೊಡೆದು ಮತ್ತು ಒಳಗಿರೋ ಲಾಕು ಹೊಡೆದು ಬೀರೋ ಲಾಕ್ ಹೊಡೆದು ಎಲ್ಲ ಇರೋ ವ್ಯಾಲ್ಯೂಬಲ್ಸು, ಜ್ಯುವೆಲರಿ, ಸಿಲ್ವರ್, ಲ್ಯಾಪ್ಟಾಪ್ ಎಲ್ಲ ತೊಗೊಂಡೋಗಿದ್ದಾರೆ. ಬಟ್ಟೆಗಳು ತೊಗೊಂಡೋಗಿದ್ದಾರೆ, ಬ್ಯಾಕ್ ಪ್ಯಾಕ್ಸ್ ತೊಗೊಂಡೋಗಿದ್ದಾರೆ. ಅವ್ರಿಗೆ ಏನು ಸಿಕ್ಕಿದೆಯೋ ಕೈಯಲ್ಲಿ ಅದೆಲ್ಲ ತೊಗೊಂಡೋಗಿದ್ದಾರೆ. ಪರ್ಸಲ್ಲಿ ಇದ್ದಿದ್ದು 10 ರೂಪೀಸ್, 100 ರೂಪೀಸ್ ಎಲ್ಲ ತೊಗೊಂಡೋಗಿದ್ದಾರೆ. ಸೊ ದೇರ್ ಇಸ್ ನಥಿಂಗ್, ಮನೇಲಿ ಏನೂ ಇಲ್ಲ, ಎಲ್ಲನೂ ತೊಗೊಂಡೋಗಿದ್ದಾರೆ. ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡಿದ್ದು ವರ್ತ್ ಎಷ್ಟು ಮೇಡಮ್? ನಮ್ಮದು ಟೋಟಲ್ ವರ್ತ್ ಅಂದರೆ ಲ್ಯಾಪ್ಟಾಪ್ 2 ಹೋಗಿದೆ, ದಟ್ ಆಫೀಸ್ ಲ್ಯಾಪ್ಟಾಪ್ ಒಂದು, ಮತ್ತು ಸಿಲ್ವರ್ ಒಂದು 2 kg ಗಟ್ಟಲೆ ಹೋಗಿದೆ, ಮತ್ತು ಗೋಲ್ಡ್ ಒಂದು 300 ಗ್ರಾಮ್ ಹಂಗೆ ಹೋಗಿದೆ. ಸೊ ಇನ್ನೂ ಜಾಸ್ತಿನೇ ಹೋಗಿದೆ. ಬಿಕಾಸ್ ನಾವು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಷ್ಟು ನಮ್ಗೆ ಟೈಮು ಇರಲಿಲ್ಲ. ಬಿಕಾಸ್ ವಿ ವರ್ ಇನ್ ಲಾಸ್ ಆಲ್ರೆಡಿ. ಸೊ ಇನ್ನೂ ಅದು ಪ್ರೋಗ್ರೆಸ್ ಆಗ್ತಾ ಇದ್ದಾಗಲೇ, ಇನ್ನೂ ರಿಕವರ್ ಆಗ್ತಾ ಇದ್ದಾಗಲೇ 2 ಮನೇಲಿ ಮತ್ತೆ ಲೂಟ್ ಮಾಡಿದ್ದಾರೆ. ಸೊ ಇದು ನಾರ್ಮಲಾಗಿ ಮಾಡ್ತಾ ಇದ್ದಾರೆ, ಲೈಕ್ ನಾರ್ಮಲಾಗಿ ಸ್ಟ್ರೀಟ್ಸಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ನಮ್ಗೆ ಭಯ ಆಗ್ತಾ ಇದೆ ಮನೇಲಿ ಇರೋಕ್ಕೆ. ಇವಾಗ ಮಕ್ಳು ಇಟ್ಕೊಂಡು ಮನೆಯೊಳಗೆ ಬಾರ್ಜಿನ್ ಮಾಡಿದ್ರೆ ಏನು ಮಾಡೋದು, ಮಕ್ಳು ಇಟ್ಕೊಂಡು ಭಯ ಆಗ್ತಾ ಇದೆ. ಮೇಲೆ ಓಡಾಡೋ ಥರ ಶಬ್ದ ಕೇಳಿಸುತ್ತೆ. ಪಕ್ಕದ ಲೇಔಟಲ್ಲಿ ಅಲ್ಲಿ ಇಲ್ಲಿ ಶಬ್ದ ಕೇಳಿಸ್ತಾನೆ ಇದೆ. ಇಟ್ಸ್ ನಾಟ್ ಅಟ್ ಆಲ್ ಸೇಫ್. ನೋಡ್ತಾ ಇದ್ದೀರಾ, ಪಕ್ಕದ ಮನೆ ಇದೆ. ಸ್ಟಿಲ್ ಇಟ್ಸ್ ನಾಟ್ ಸೇಫ್ ಫಾರ್ ಪೀಪಲ್ ಟು ಬಿ ಹಿಯರ್. ನೀವು CCTV ಎಲ್ಲ ನೋಡಿದ್ರೆ ಯಾವ ರೀತಿ ಬರ್ತಾರೆ? ಮಾಸ್ಕ್, ಗ್ಲೌಸ್ ಎಲ್ಲ ಹಾಕೊಂಡು ಬರ್ತಾರೆ, ಯಾವ ರೀತಿ? CCTV ಅಲ್ಲಿ ನೋಡಿದ್ವಿ, ಟೋಟಲಿ ಕವರ್ಡ್, ಮಾಸ್ಕ್ ಹಾಕೊಂಡಿದ್ದಾರೆ, ಪುಲ್ ಓವರ್ ಹಾಕೊಂಡಿದ್ದಾರೆ, ಹುಡಿ ಹಾಕೊಂಡಿದ್ದಾರೆ, ಮತ್ತು ಗ್ಲೌಸ್ ಹಾಕೊಂಡಿದ್ದಾರೆ. ಫಿಂಗರ್ ಪ್ರಿಂಟ್ ಸಿಗಲ್ಲ, ಏನೂ ಸಿಗಲ್ಲ. ದೇರ್ ಇಸ್ ನೋ ಎವಿಡೆನ್ಸ್, ಎಲ್ಲೂ ಎವಿಡೆನ್ಸು ಸಿಗ್ತಾ ಇಲ್ಲ ಏನು. ಸೊ ತುಂಬ ಕ್ಲೆವರ್ ಆಗಿ ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇದ್ದಾರೆ, ಏನು ಸೌಂಡ್ ಬರ್ತಾ ಇಲ್ಲ. ಸೊ ಅದೇ ನಾವು ನೋಡಿ. ಇಲ್ಲಿ ಮಾತ್ರನ ಪಕ್ಕದ ಏರಿಯಾಗಳಲ್ಲಿ, ರಸ್ತೆಗಳಲ್ಲಿ ಈ ರೀತಿ ಕೆಲಸ ಮಾಡಿದ್ದಾರೆ? ಪಕ್ಕದ ಲೇಔಟ್ ಅಲ್ಲೂ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ. ಬಟ್ ಲೂಟ್ ಆಗಿರೋದು ನಮ್ಮ ಲೇಔಟ್ ಅಲ್ಲೇ, ಲೈಕ್ ಬ್ಯಾಕ್ ಟು ಬ್ಯಾಕ್ ಆಗಿರೋದು ನಮ್ಮ ಲೇಔಟ್ ಅಲ್ಲೇ. ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಏನು ಮೇಡಮ್? ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಫೈಲ್ ಆಗಿದೆ. ಪೊಲೀಸ್ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ, CCTV ಚೆಕ್ ಮಾಡ್ತಾ ಇದ್ದಾರೆ. ಸೊ ನಾವು ಓಡಾಡ್ತಾನೆ ಇದ್ದೀವಿ ಎವ್ರಿ ಡೇ ಪೊಲೀಸ್ ಸ್ಟೇಷನ್ ಹಂಗೆ ಹಿಂಗೆ ಅಂತ. ಸೊ ಪ್ರೋಗ್ರೆಸ್ ನಡೀತಾ ಇದೆ. ಸೊ ನೋಡಬೇಕು. ಇದಿಷ್ಟು ರಮ್ಯಾ ಅವರ ಮಾತುಗಳು. ಇದೇ ರೀತಿ ರಮ್ಯಾ ಅವರ ಮನೆಯ ರೀತಿಯಲ್ಲಿಯೇ ಹಲವು ಮನೆಗಳಲ್ಲೂ ಕೂಡ ಇದೇ ಏರಿಯಾದಲ್ಲಿ 3 ಮನೆ, ಹಾಗೆ ಪಕ್ಕದ ಏರಿಯಾದಲ್ಲೂ ಕೂಡ ಹಲವೊಂದಿಷ್ಟು ಕಡೆ ಕಳ್ಳತನವನ್ನು ಮಾಡುವಂತಹ ಕೆಲಸವನ್ನು ಕೂಡ ಈ ಕಳ್ಳರು ಮಾಡಿರುವಂಥದ್ದು. ಆರಾಮಾಗಿ ಮನೆಗೆ ಬಂದು ಬಟ್ಟೆಯ ಸಮೇತವಾಗಿ ಕಳ್ಳತನವನ್ನು ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅವಲಹಳ್ಳಿ ಪೊಲೀಸ್ ಠಾಣೆಗೂ ಕೂಡ ಇಲ್ಲಿನ ಸ್ಥಳೀಯರು ದೂರನ್ನು ಕೊಟ್ಟಿರುವಂಥದ್ದು. ಇದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಪೊಲೀಸರು ನಡೆಸ್ತಾ ಇರುವಂಥದ್ದು. ಯಾವಾಗ ಈ ರೀತಿಯಾಗಿ ಸರಣಿ ಕಳ್ಳತನವನ್ನು ಮಾಡ್ತಿರುವಂತಹ ಕಳ್ಳರನ್ನ ಬಂಧನವನ್ನು ಮಾಡಲಾಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.